ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಪೊಲಿಟಿಯಲ್ಲಿ DPSP ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಆದರೆ ಈ ವಿಡಿಯೋದಲ್ಲಿ ಕೆಲವು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟಲ್ಲಿ ಅದನ್ನು ನೋಡೋಣ. ಅಂದರೆ ಈ ಥರ ಮಾಡಿದರೆ ಜಾಸ್ತಿ ನಮಗೆ ನೆನಪಿರುತ್ತೆ, Q&A ಥರ ನೋಡಿದರೆ. ಹಾಗಾಗಿ ಕೆಲವು ಕ್ವಶನ್ನು ಆನ್ಸರ್ ನಿಮಗೆ ರಿವಿಷನ್ ಮಾಡಲಿಕ್ಕೂ ಮತ್ತು ಇದು ಹೆಲ್ಪ್ ಆಗಬಹುದು, ಪ್ರಿಲಿಮ್ಸು ಮೇನ್ಸು ಎರಡಕ್ಕೂ. ಮೊದಲೇ ನೋಡಿ, ಆರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ರೈಟ್ಸ್ ಆಫ್ ಸಿಟಿಸನ್ಸ್. DPSP ಅನ್ನೋದು ನಮ್ಮ ಹಕ್ಕ, ಅದು ರೈಟ್ಸಾ? ಅಲ್ಲ. ದೇ ಆರ್ ಡ್ಯೂಟೀಸ್ ಆಫ್ ಸ್ಟೇಟ್. ರಾಜ್ಯ ಸರ್ಕಾರ ಮಾಡಬೇಕಾದಂಥ ಡ್ಯೂಟಿ, ನಾಟ್ ರೈಟ್ಸ್ ಆಫ್ ಸಿಟಿಸನ್. ನಮ್ಮ ಅಥವಾ ನಾಗರಿಕರ ಹಕ್ಕುಗಳ ಅಲ್ಲ ಅದು. ಸಿಟಿಸನ್ ಕೆನಾಟ್ ಡಿಮ್ಯಾಂಡ್ DPSPs ಇನ್ ಕೋರ್ಟ್. ನಾವು ಹೋಗಿ ಸಿಟಿಸನ್ಸ್ ಹೋಗಿ ಕೋರ್ಟಲ್ಲಿ DPSPನ ಡಿಮ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಇಫ್ DPSPs ಆರ್ ನಾನ್ ಜಸ್ಟಿಸಿಯೇಬಲ್, ಆರ್ ದ ಯೂಸ್ಲೆಸ್? ನಾವು ಹೇಗೂ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ, ಹಾಗಾದರೆ ಯೂಸ್ಲೆಸ್ ಇದು? ಅಲ್ಲ. ಯಾಕಂತಂದರೆ ದೇ ಗೈಡ್ ಇನ್ ಲಾ ಮೇಕಿಂಗ್. ಕಾನೂನುಗಳನ್ನು ನಿರ್ಮಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಕೋರ್ಟಲ್ಲಿ ಇದರ ಒಂದು ಪ್ರಭಾವವನ್ನು ನೋಡಬಹುದು. ವೆಲ್ಫೇರ್ ಪಾಲಿಸಿಗಳನ್ನು ಶೇಪ್ ಮಾಡೋದ್ರಲ್ಲಿ, ಮತ್ತು ಅದರ ಜೊತೆ ಪೊಲಿಟಿಕಲ್ ಮತ್ತು ಮಾರಲ್ ಫೋರ್ಸ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಮೆನಿ ವೆಲ್ಫೇರ್ ಲಾಸ್ ಎಕ್ಸಿಸ್ಟ್ ಬಿಕಾಸ್ ಆಫ್ DPSP. ಇರುವಂಥ ಎಷ್ಟೋ ಲಾಗಳಿರ್ಬೋದು, ವೆಲ್ಫೇರ್ ಲಾಗಳು DPSP ಇಂದಾನೇ ಜಾರಿಗೊಂಡಿದ್ದು, ಈಗಲೂ ಮುಂದುವರಿತಾ ಇರೋದು. ಇನ್ನು ವೈ ಡಿಡ್ ದಿ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ನಾಟ್ ಮೇಕ್ DPSP ಎನ್ಫೋರ್ಸಿಬಲ್? ಆವಾಗ ಸಂವಿಧಾನ ನಿರ್ಮಾಣ ಮಾಡಬೇಕಾದ್ರೆ DPSPನ ಯಾಕೆ ಎನ್ಫೋರ್ಸಿಬಲ್ ಅಂತ ಮಾಡಲಿಲ್ಲ ಅವರು? ಯಾಕಂತಂದರೆ ಆವಾಗ 1950 ಕಾಲ ಅಲ್ವಾ. ಆವಾಗ ನಮ್ಮ ಹತ್ರ ರಿಸೋರ್ಸ್ಗಳು ಇರಲಿಲ್ಲ, ಪವರ್ಟಿ ಇನ್ಇಕ್ವಾಲಿಟಿ ಜಾಸ್ತಿ ಇತ್ತು, ಮತ್ತು ನಮ್ಮ ಫ್ಲೆಕ್ಸಿಬಿಲಿಟಿ ಬೇಕಿತ್ತು. ಇಮಿಡಿಯೇಟಾಗಿ ಇದೆಲ್ಲ ಎನ್ಫೋರ್ಸ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು. ಗವರ್ನೆನ್ಸನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ದಟ್ ವುಡ್ ಹ್ಯಾವ್ ಕ್ರಿಪಲ್ಡ್ ದಿ ಗವರ್ನೆನ್ಸ್. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ಗಳು DPSPಯನ್ನು ಎನ್ಫೋರ್ಸಿಬಲ್ ಅಂತ ಇಡಲಿಲ್ಲ. ಟು ವಾಟ್ ಡಸ್ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ದಿ ಕಂಟ್ರಿ? DPSPಯನ್ನು ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ದಿ ಕಂಟ್ರಿ ಅಂತ ಕರಿತೇವೆ. ಏನಂದ್ರೆ ಅರ್ಥ? ಗೌರ್ಮೆಂಟ್ ಮಸ್ಟ್ ಕನ್ಸಿಡರ್ DPSP ವೈಲ್ ಫ್ರೇಮಿಂಗ್ ಪಾಲಿಸಿ. ಸರ್ಕಾರ ಯಾವುದೇ ಒಂದು ಕಾನೂನುಗಳನ್ನು ಜಾರಿಗೊಳಿಸಬೇಕಾದ್ರೆ DPSPಯನ್ನು ಕನ್ಸಿಡರ್ ಮಾಡಬೇಕು. ಇಗ್ನೋರಿಂಗ್ ದೆಮ್ ರಿಪೀಟೆಡ್ಲಿ ಕ್ಯಾನ್ ಲೀಡ್ ಟು ಪೊಲಿಟಿಕಲ್ ಅಕೌಂಟೆಬಿಲಿಟಿ. ಇದನ್ನು ಇಗ್ನೋರ್ ಮಾಡ್ತಾ ತಮಗೆ ಬೇಕಾದ ಪಾಲಿಸಿಯನ್ನು ಜಾರಿಗೊಳಿಸ್ತಾ ಇದ್ದರೆ ಮುಂದೆ ಎಲೆಕ್ಷನ್ನಲ್ಲಿ ಅದಕ್ಕೆ ಆನ್ಸರೇಬಲ್ ಆಗಿರುತ್ತಾರೆ ಪೊಲಿಟಿಕಲ್ ಪಾರ್ಟಿಗಳು ಅಥವಾ ಸರ್ಕಾರ. ಎಲೆಕ್ಷನ್ಗಳಲ್ಲಿ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಕ್ಯಾನ್ ಕೋರ್ಟ್ಸ್ ಕಂಪ್ಲೀಟ್ಲಿ ಇಗ್ನೋರ್ DPSP? ನಾನ್ ಜಸ್ಟಿಸಿಯೇಬಲ್ ಅಂತ ಮಾತ್ರಕ್ಕೆ ಕೋರ್ಟ್ಗಳು DPSPಯನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬಹುದಾ? ಇಲ್ಲ. ಕೋರ್ಟ್ಗಳು ಏನು ಮಾಡುತ್ತೆ, ಆವಾಗ ಕೋರ್ಟ್ಸ್ ಆಫನ್ ಯೂಸ್ DPSP ಟು ಇಂಟರ್ಪ್ರೆಟ್ ಫಂಡಮೆಂಟಲ್ ರೈಟ್ಸ್. FRಗಳನ್ನು ಇಂಟರ್ಪ್ರೆಟ್ ಮಾಡಲಿಕ್ಕೆ DPSP ಯೂಸ್ ಮಾಡ್ತಾರೆ. ಮತ್ತು ಅಪ್ಹೋಲ್ಡ್ ಲಾಸ್ ಇಂಪ್ಲಿಮೆಂಟಿಂಗ್ DPSP ಆ್ಯಸ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್. ಕೆಲವು ಲಾಗಳಿದೆ, ಲಾಗಳನ್ನು ಮುಖ್ಯವಾಗಿ ಜಾರಿಗೊಳಿಸಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅಥವಾ ಅದರ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ DPSPಯನ್ನು ಒಂದು ರೀಸನೇಬಲ್ ರೆಸ್ಟ್ರಿಕ್ಷನ್ ಥರ ಕನ್ಸಿಡರ್ ಮಾಡ್ಬೋದು. ಅದ್ರ ಕನ್ಸಿಡರ್ ಮಾಡಿ ಲಾಗಳನ್ನು ಅಪ್ಹೋಲ್ಡ್ ಮಾಡಲಿಕ್ಕೆ ಸಹ ಯೂಸ್ ಮಾಡಬಹುದು DPSPಯನ್ನು. ಕ್ಯಾನ್ ಲಾ ವೈಲೇಟಿಂಗ್ ಫಂಡಮೆಂಟಲ್ ರೈಟ್ಸ್ ಬಿ ಸೇವ್ಡ್ ಇಫ್ ಇಟ್ ಇಂಪ್ಲಿಮೆಂಟ್ DPSP? ಒಂದು ಕಡೆ FR ಇದೆ, ಒಂದು ಕಡೆ DPSP ಇದೆ ಅಲ್ವಾ. ಒಂದು ಲಾ ಇದೆ. ಈಗ ಲಾ ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇದೆ? DPSPಗೆ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡ್ತಾ ಇದೆ. ಹಾಗಾದರೆ ಅದು ಓಕೆನಾ? ಆ ಒಂದು ಲಾ ಸೇವ್ ಮಾಡ್ತಾರಾ? ಲಾ ಇಂಪ್ಲಿಮೆಂಟ್ ಆಗುತ್ತಾ ಅಂತ ಕೇಳಿದ್ರೆ ಸಮ್ ಟೈಮ್ಸ್ ಎಸ್. ದ ಲಾ ಗಿವ್ಸ್ ಎಫೆಕ್ಟ್ ಟು DPSP ಆ್ಯಂಡ್ ಇಸ್ ರೀಸನೇಬಲ್. DPSPಗೋಸ್ಕರ ಮತ್ತು ರೀಸನೇಬಲ್ ಆಗಿದ್ದರೆ ಕೋರ್ಟ್ಗಳು ಅದನ್ನು ಅಪ್ಹೋಲ್ಡ್ ಮಾಡಬಹುದು. ಉದಾಹರಣೆಗೆ ಲೇಬರ್ ಲಾ ಇರ್ಬೋದು, ಎನ್ವೈರ್ಮೆಂಟಲ್ ರೆಗ್ಯುಲೇಷನ್ ಇರ್ಬೋದು. ಆದರೆ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾನ್ DPSP ಓವರ್ರೈಡ್ ಫಂಡಮೆಂಟಲ್ ರೈಟ್ಸ್? ಫಂಡಮೆಂಟಲ್ ರೈಟನ್ನು ಕಂಪ್ಲೀಟಾಗಿ ಓವರ್ರೈಡ್ ಮಾಡಿಬಿಡ್ಬೋದಾ? ನೋ. ಬಟ್ ಬ್ಯಾಲೆನ್ಸ್ ಬಿಟ್ವೀನ್ ದಮ್ ಈಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಮಿನರ್ವಾ ಮಿಲ್ಸ್ ಕೇಸ್, ಎರಡರ ನಡುವಿನ ಬ್ಯಾಲೆನ್ಸೇ ಇಂಪಾರ್ಟೆಂಟ್. ಹಾಗಾಗಿ ಅದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ವಾಟ್ ಈಸ್ ದ ಪ್ರೆಸೆಂಟ್ ಪೊಸಿಷನ್ ಇನ್ ಕೇಸ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ FR ಆ್ಯಂಡ್ DPSP? ಕಾನ್ಫ್ಲಿಕ್ಟ್ ಆದರೆ FR ಮತ್ತು DPSP ನಡುವೆ ಏನು ಮಾಡಬೇಕಾಗತ್ತೆ? ಹಾರ್ಮೋನಿ ಆ್ಯಂಡ್ ಬ್ಯಾಲೆನ್ಸ್ ಅಲ್ವಾ, ನಾಟ್ ಸುಪ್ರಿಮೆಸಿ ಆಫ್ ಒನ್ ಓವರ್ ದಿ ಅದರ್. ಯಾವುದೋ ಒಂದು ಮಾತ್ರ ಶ್ರೇಷ್ಠ ಅಂತ ಹೇಳೋ ಹಾಗಿಲ್ಲ. ಫಂಡಮೆಂಟಲ್ ರೈಟ್ಸ್ ಮಾತ್ರ ಶ್ರೇಷ್ಠ, ಯಾವಾಗಲೂ ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಲ್ಲ. DPSPನೇ ಶ್ರೇಷ್ಠ ಅದು ಅಲ್ಲ.
ಹಾರ್ಮನಿ, ಬ್ಯಾಲೆನ್ಸ್. ದೇ ಆರ್ ಕಾಂಪ್ಲಿಮೆಂಟ್ರಿ, ನಾಟ್ ಕಾಂಟ್ರಾಡಿಕ್ಟರಿ. ಒಂದಕ್ಕೊಂದು ಪೂರಕವಾಗಿರಬೇಕು, ಒಂದಕ್ಕೊಂದು ತದ್ವಿರುದ್ಧ ಆಗಿರಬಾರ್ದು. Is the classification of DPSP into socialist, Gandhian, liberal official? DPSP ಅನ್ನು ನಾವು ಸೋಷಿಯಲಿಸ್ಟು, ಗಾಂಧೀಜಿಯವರ ತತ್ವ, ಗಾಂಧಿಯನ್ನು ಲಿಬರಲ್ಲು ಅಂತ ಕ್ಲಾಸಿಫೈ ಮಾಡಿದ್ದೇವೆ. ಅದು ಅಫಿಷಿಯಲ್ ಆಗಿರೋ ಕ್ಲಾಸಿಫಿಕೇಶನ್ನ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಇದೆಯಾ? ಇಲ್ಲ. ಇಟ್ ಈಸ್ ಸ್ಕಾಲರ್ಲಿ ಕ್ಲಾಸಿಫಿಕೇಶನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಓನ್ಲಿ. ನಾವು ಅದನ್ನು ನಮ್ಮ ಒಂದು ಅನುಕೂಲತೆಗೆ ತಕ್ಕ ಹಾಗೆ ಡಿವೈಡ್ ಮಾಡ್ಕೊಂಡಿದ್ದೀವಿ, ಕ್ಲಾಸಿಫೈ ಮಾಡಿದ್ದೀವಿ. ಸ್ಕಾಲರ್ಗಳು ಮಾಡಿದ್ದಾರೆ. ನಾವು ಅಂತಂದರೆ ನಾವು ಸ್ಕಾಲರ್ಗಳು, ನಾವೇ ಸ್ಕಾಲರ್ಗಳು ಅಂತಲ್ಲ, ಸ್ಕಾಲರ್ಗಳು ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಮಾಡಿಲ್ಲ ಆ ಥರ. ವೈ ಡು ಸಮ್ ಆರ್ಟಿಕಲ್ಸ್ ಅಪಿಯರ್ ಇನ್ ಮೋರ್ ದೆನ್ ಒನ್ ಕ್ಯಾಟಗರಿ? ಕೆಲವೊಂದು ಆರ್ಟಿಕಲ್ಗಳು ಅಲ್ಲಿ ಮೇಲುಗಡೆ 3 ಥರ ಕ್ಯಾಟಗರಿ ಮಾಡಿದಾರಲ್ವಾ, ಯಾಕೆ ಬೇರೆ ಬೇರೆ ಕಡೆ ಕಂಡು ಬರುತ್ತೆ? ಯಾಕಂದರೆ ಮಲ್ಟಿಪಲ್ ಐಡಿಯಾಲಜಿ. ಈಗ 43 ಆರ್ಟಿಕಲ್ ಇದೆ, ಅದನ್ನು ಸೋಷಲಿಸ್ಟ್ ಅಂಡರಲ್ಲೂ ನೋಡಬಹುದು, ಗಾಂಧಿಯನ್ ವ್ಯೂ ಪಾಯಿಂಟಿಂದ ಸಹ ನೋಡ್ಬೋದು. 48 ಲಿಬರಲ್ ನೋಡ್ಬೋದು, ಗಾಂಧಿಯನ್ ವ್ಯೂ ಪಾಯಿಂಟಿಂದ ಸಹ ನೋಡ್ಬೋದು. ಇನ್ನು ಅಲ್ಲೊಂದು ರೈಟ್ ಟು ವರ್ಕ್ ಅಂತ ಬಂತು. ಅದು ಫಂಡಮೆಂಟಲ್ ರೈಟ್? ಅದು ಅಲ್ಲ, ಬೇಸಿಕಲಿ ಫಂಡಮೆಂಟಲ್ ರೈಟ್ ಅಲ್ಲ, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಲು. ಬಟ್ ಕೋರ್ಟ್ಸ್ ಹ್ಯಾವ್ ಲಿಂಕ್ಡ್ ಇಟ್ ಟು ಇಂಡೈರೆಕ್ಟ್ಲಿ ವಿತ್ ಆರ್ಟಿಕಲ್ 21. ಆರ್ಟಿಕಲ್ 21 ಅಂತಂದರೆ ರೈಟ್ ಟು ಲೈಫ್, ಲಿಬರ್ಟಿ ಅಲ್ವಾ? ಅದಕ್ಕೆ ಕೋರ್ಟ್ಗಳು ಅದನ್ನು ಇಂಡೈರೆಕ್ಟಾಗಿ ಲಿಂಕ್ ಮಾಡಿದ್ದಾವೆ. ಈಸ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಎನ್ಫೋರ್ಸಿಬಲ್? ಸರಿಯಾದ ಕೆಲಸಕ್ಕೆ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಎನ್ಫೋರ್ಸಿಬಲ್ಲ? ಡೈರೆಕ್ಟಾಗಿ ಅಲ್ಲ, ನಾಟ್ ಡೈರೆಕ್ಟ್ಲಿ, ಬಟ್ ಕೋರ್ಟ್ಸ್ ಹ್ಯಾವ್ ಅಪ್ಲೈಡ್ ಈಕ್ವಾಲಿಟಿ. ಆರ್ಟಿಕಲ್ 14 ಅಂಡರಲ್ಲಿ ಕೋರ್ಟ್ ಅದನ್ನು ಅಪ್ಲೈ ಮಾಡಿದ್ದಾರೆ. ಸೊ ಇಟ್ ಇಸ್ ಜುಡಿಷಿಯಲ್ ಎನ್ಫೋರ್ಸಿಬಲ್ ಇಂಡೈರೆಕ್ಟ್ಲಿ. ಜುಡಿಷಿಯಲ್ ಇದನ್ನು ಎನ್ಫೋರ್ಸ್ ಮಾಡಬಹುದು ಇಂಡೈರೆಕ್ಟ್ಲಿ, ಆರ್ಟಿಕಲ್ 14 ಯೂಸ್ ಮಾಡಿಕೊಂಡು. DPSP ಯೂಸ್ ಮಾಡ್ಕೊಂಡು ಹಾಕೋದಿಲ್ಲ. ಮಿನಿಮಮ್ ವೇಜು, ಫೇರ್ ವೇಜು, ಲಿವಿಂಗ್ ವೇಜು ಏನು ಡಿಫರೆನ್ಸು? ಮಿನಿಮಮ್ ವೇಜ್ ಅಂತಂದರೆ ಬೇರ್ ಸರ್ವೈವಲ್, ಅಷ್ಟು ಹಣ ಬೇಕೇ ಬೇಕು ಬದುಕಲಿಕ್ಕೆ. ಫೇರ್ ವೇಜ್ ಅಂತಂದರೆ ಈಗ ಬೇಸಿಕ್ ನೆಸೆಸಿಟಿ ಸಿಕ್ಕಿದೆ, ಆದರೂ ಇನ್ನಷ್ಟು ನಾವು ಉನ್ನತಿಯನ್ನು ಹೊಂದಬೇಕು, ಇನ್ನಷ್ಟು ಸಂಬಳ ಬೇಕು, ಒಳ್ಳೆಯ ಸಂಬಳ ಅಂತ ಹೇಳ್ತೀವಲ್ವ. ಕನಿಷ್ಠ ಸಂಬಳ, ಕನಿಷ್ಠ ಕೂಲಿ ಅದು ಮಿನಿಮಮ್, ಒಳ್ಳೆಯ ಕೂಲಿ ಸಂಬಳ ಅದು ಫೇರ್. ಲಿವಿಂಗ್ ವೇಜ್ ಅಂತಂದರೆ ಈ ವೇಜಸ್ ಜೊತೆ ಎಜುಕೇಷನ್ನು, ಹೆಲ್ತು, ಇನ್ಶೂರೆನ್ಸು, ಹೀಗೆ ಸರ್ಕಾರದಂಥ ಕೆಲವು ಸರ್ಕಾರ ಅಥವಾ ಸಂಸ್ಥೆಗಳಿಂದ ಪ್ರಮುಖವಾದಂಥ ವಿಷಯಗಳನ್ನು ಪಡ್ಕೊಳ್ಳೋದು, ಅದು ಲಿವಿಂಗ್ ವೇಜ್. DPSP ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಇಟ್ ಟಾಕ್ಸ್ ಅಬೌಟ್ ಲಿವಿಂಗ್ ವೇಜ್, ನಾಟ್ ಮಿನಿಮಮ್ ವೇಜ್. ಲಿವಿಂಗ್ ವೇಜ್ ಬಗ್ಗೆ ಹೇಳ್ತಾ ಇದೆ. ಇನ್ನು ಡಸ್ ಆರ್ಟಿಕಲ್ 39 ವಿ ಸಪೋರ್ಟ್ ನ್ಯಾಷನಲಿಸಮ್? ನ್ಯಾಷನಲೈಸೇಷನ್. ನ್ಯಾಷನಲಿಸಮ್ ಅಲ್ಲ, ನ್ಯಾಷನಲೈಸೇಷನ್. ನ್ಯಾಷನಲೈಸೇಷನ್ ಸಪೋರ್ಟ್ ಮಾಡುತ್ತಾ? ಎಸ್, ಇಟ್ ಸಪೋರ್ಟ್ಸ್ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮಟೀರಿಯಲ್ ರಿಸೋರ್ಸಸ್. ಈಗ ಬೇರೆ ಬೇರೆ ಪ್ರೈವೇಟ್ ಬ್ಯಾಂಕ್ಗಳು ಇರುತ್ತೆ, ಎಷ್ಟೋ ಬ್ಯಾಂಕ್ಗಳು ಬೇರೆ ಬೇರೆ ಕಡೆ ನೋಡಿರ್ಬೋದು. ಆಸ್ತಿ ಒಂದೇ ಕಡೆ ಕ್ರೋಢೀಕರಣ ಆಗಿರುತ್ತೆ, ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆಗಿರುತ್ತೆ. ನ್ಯಾಷನಲೈಸೇಷನ್ ಅಂತಂದರೆ ನೀವು ಬ್ಯಾಂಕ್ ನ್ಯಾಷನಲೈಸೇಷನ್, ರಾಷ್ಟ್ರೀಕರಣ, ಇನ್ಶೂರೆನ್ಸ್ ನ್ಯಾಷನಲೈಸೇಷನ್ನು ಕೇಳಿರ್ಬೋದು ಅಲ್ವಾ? ಯಾಕೆ ಹೀಗೆ ಮಾಡ್ತಾರೆ? ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್, ವೆಲ್ತ್ ಕಾನ್ಸಂಟ್ರೇಷನ್ ಒಂದೇ ಕಡೆ ಆಗದೇ ಇರೋ ರೀತಿ ನೋಡಿಕೊಂಡು ಅದರಿಂದ ಬಂದಿರುವಂಥ ಬೆನಿಫಿಟನ್ನು ಎಲ್ರಿಗೂ ಸಮಾನವಾಗಿ ಹಂಚೋದು. ಇಸ್ ಫ್ರೀ ಲೀಗಲ್ ಏಡ್ ಅ ಫಂಡಮೆಂಟಲ್ ರೈಟ್? ಫ್ರೀ ಲೀಗಲ್ ಏಡ್ ಅನ್ನೋದು ಫಂಡಮೆಂಟಲ್ ರೈಟಾ? ಡೈರೆಕ್ಟಾಗಿ ಅಲ್ಲ, ಆದರೆ ಇಂಡೈರೆಕ್ಟ್ಲಿ ಎಸ್. ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 39A ಇದು ಎರಡರ ಮೂಲಕ ನಾವು ಲಿಂಕ್ ಮಾಡಿಕೊಂಡು ಎಸ್ ಅಂತ ಹೇಳ್ಬೋದು. ಎಸ್. ಆರ್ಟಿಕಲ್ 40 ಮೇಕ್ ಪಂಚಾಯತ್ಸ್ ಕಂಪಲ್ಸರಿ? ಪಂಚಾಯತ್ ಕಂಪಲ್ಸರಿ ಅಂತ ಹೇಳ್ತಾ ಇದೆಯಾ ಆರ್ಟಿಕಲ್ 40? ಇಟ್ಸ್ ಅ ಡೈರೆಕ್ಟಿವ್. ನೋಡಿ, DPSP ಅಂತ ಬಂದ ತಕ್ಷಣ ಅದು ಡೈರೆಕ್ಟಿವ್, ಮ್ಯಾಂಡೇಟ್ ಅಲ್ಲ. ಮ್ಯಾಂಡೇಟ್ ಅಂತಂದರೆ ಮಾಡಲೇಬೇಕು ಅಂತಂದರೆ ಒಂದು ತಾಕೀತು ಮಾಡೋದು ಅಂತ ಹೇಳ್ತೀವಲ್ವ, ಆ ಥರ ಅಲ್ಲ. ಡೈರೆಕ್ಟಿವ್ ಅಂತಂದರೆ ನಿರ್ದೇಶನಗಳಷ್ಟೇ. ಬಟ್ 73rd ಅಮೆಂಡ್ಮೆಂಟ್ ಗೇವ್ ಕಾನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್ ಅಲ್ವಾ? ಈ ಅಮೆಂಡ್ಮೆಂಟ್ ಆದಮೇಲೆ ಅದಕ್ಕೆ ಸಂವಿಧಾನಾತ್ಮಕ ಒಂದು ಬೆಂಬಲ ಸಿಗುತ್ತೆ. ಇನ್ನು ವೈ ಡಸ್ ದಿ ಕಾನ್ಸ್ಟಿಟ್ಯೂಷನ್ ಟಾಕ್ ಅಬೌಟ್ ಕೌ ಪ್ರೊಟೆಕ್ಷನ್? DPSPಯಲ್ಲಿ ಕೌ ಸ್ಲಾಟರ್ ಬಗ್ಗೆಲ್ಲ ಮಾತನಾಡಿದಾರಲ್ವ, ಯಾಕೆ? ಬಿಕಾಸ್ ಇಟ್ ವಾಸ್ ಪಾರ್ಟ್ ಆಫ್ ಗಾಂಧಿಯನ್ ರೂರಲ್ ಎಕಾನಮಿ. ಗಾಂಧೀಜಿಯವರ ಗ್ರಾಮ್ ಸ್ವರಾಜ್ ಅಂತೆಲ್ಲ ಬರುತ್ತಲ್ವ, ರೂರಲ್ ಎಕಾನಮಿ, ಅದರ ಬಗ್ಗೆ ಇರುವಂಥ ಕಾನ್ಸೆಪ್ಟ್ ಅದು. ಏಮ್ಡ್ ಎಟ್ ಪ್ರಿಸರ್ವಿಂಗ್ ಅಗ್ರಿಕಲ್ಚರಲ್ ವೆಲ್ತನ್ನು ಪ್ರಿಸರ್ವ್ ಮಾಡಬೇಕು ಅನ್ನುವಂಥ ಗುರಿ ಅದು. ಇಟ್ಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಆರ್ ರಿಲಿಜಿಯಸ್ ಇಂಪೋಸಿಷನ್. ಇದು ಇಂಪಾರ್ಟೆಂಟ್. ಈ ಕೌ ಪ್ರೊಟೆಕ್ಷನ್ ಅನ್ನೋದು ಫಂಡಮೆಂಟಲ್ ರೈಟೂ ಅಲ್ಲ ಮತ್ತು ರಿಲಿಜಿಯಸ್ ಇಂಪೋಸಿಷನ್ನೂ ಅಲ್ಲ. ಧರ್ಮದ ಮೇಲೆ ಹೇಳ್ತಂತ ಅಂದರೆ ಒಂದು ಧರ್ಮ ಇದೆ,
ಆ ಧರ್ಮದವರು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತಂದರೆ ಅವ್ರ ಮೇಲೆ ಇಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ತತ್ವಗಳು ಅಷ್ಟೇ. ಕ್ಯಾನ್ ಸ್ಟೇಟ್ಸ್ ಬ್ಯಾನ್ ಆಲ್ಕೋಹಾಲ್ ಕಂಪ್ಲೀಟ್ಲಿ? ಸ್ಟೇಟು ಆಲ್ಕೋಹಾಲನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬಹುದಾ? ಬ್ಯಾನ್ ಮಾಡಬಹುದು. ಆರ್ಟಿಕಲ್ 47 ಎನ್ಕರೇಜ್ ಮಾಡುತ್ತೆ ಏನನ್ನ? ಪ್ರೊಹಿಬಿಷನ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್. ಸಹ ದೇಹಕ್ಕೆ ಹಾನಿ ಮಾಡುವಂತಹ ಪಾನೀಯಗಳನ್ನು ಯಾವುದೇ ಇರ್ಬೋದು, ಡ್ರಿಂಕ್ಸನ್ನು ಪ್ರೊಹಿಬಿಟ್ ಮಾಡಲಿಕ್ಕೆ ಸ್ಟೇಟಿಗೆ ಎನ್ಕರೇಜ್ ಮಾಡ್ತಾ ಇದೆ ಆರ್ಟಿಕಲ್ 47. ಬಟ್ ಇಟ್ ಇಸ್ ಅ ಪಾಲಿಸಿ ಚಾಯ್ಸ್ ಅಲ್ವಾ? ಚಾಯ್ಸ್ ಅದು, ನಾಟ್ ಕಾನ್ಸ್ಟಿಟ್ಯೂಷನಲ್ ಕಂಪಲ್ಷನ್. ಕಡ್ಡಾಯವಾಗಿ ಈ ರೀತಿ ಮಾಡಲೇಬೇಕು ಅನ್ನೋ ಅಂತ ಹೇಳ್ತಾ ಇಲ್ಲ, ಅಂದರೆ ಚಾಯ್ಸ್ ಅದು. ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಕಂಪಲ್ಸರಿನಾ? ಅಲ್ಲ. 44 ಬಂದಿದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಲು, ನಾಟ್ ಎನ್ಫೋರ್ಸಿಬಲ್. ಕೋರ್ಟ್ಸ್ ಕ್ಯಾನ್ ರೆಕಮೆಂಡ್, ನಾಟ್ ಇಂಪೋಸ್. ರೆಕಮೆಂಡ್ ಮಾಡಬಹುದು, ಇಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಅದೇ ನೆನ್ಪಿಟ್ಕೊಳ್ಳಿ. DPSPಲಿ ಏನೇ ಬಂದರೂ ರೆಕಮೆಂಡ್ ಮಾಡಬಹುದು, ಹೇಳಬಹುದು, ಮ್ಯಾಂಡೇಟ್ ಮಾಡಲಿಕ್ಕಾಗಲ್ಲ, ಇಂಪೋಸ್ ಮಾಡಲಿಕ್ಕಾಗಲ್ಲ. ಇಸ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಅ ಫಂಡಮೆಂಟಲ್ ರೈಟ್ ಆರ್ DPSP? ಎರಡೂ ಹೌದು. ಬೋತ್ ಇಂಡೈರೆಕ್ಟ್ಲಿ ನೋಡಿ. ಆರ್ಟಿಕಲ್ 48A DPSP ಅಂತ ಹೇಳುತ್ತೆ. ಆರ್ಟಿಕಲ್ 51AG ಫಂಡಮೆಂಟಲ್ ಡ್ಯೂಟಿ ಅಂತ ಹೇಳುತ್ತೆ. ಆರ್ಟಿಕಲ್ 21ನಲ್ಲಿ ಅದರ ಇಂಟರ್ಪ್ರಿಟೇಷನ್ ಹೇಗಿದೆ? ರೈಟ್ ಟು ಕ್ಲೀನ್ ಎನ್ವೈರ್ಮೆಂಟ್ ಅಂತಿದೆ. ಸೊ ಎಲ್ಲ ಕಡೆ ಲಿಂಕ್ ಆಗುತ್ತೆ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ನು. ಇದು DPSP, FD, FR. ಇನ್ನು ವೈ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಓನ್ಲಿ ಅ DPSP? ಈ ಜುಡಿಷಿಯರಿ 3 ವಿಭಾಗಗಳು, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಈಗ ಜುಡಿಷಿಯರಿಯನ್ನು ಎಕ್ಸಿಕ್ಯೂಟಿವ್ನ ಸಪ್ರೇಟ್ ಮಾಡಿರೋದು DPSP ಯಾಕೆ ಮಾತ್ರ ಅಂತಂದರೆ, DPSPಲಿ ಮಾತ್ರ ಯಾಕಿದೆ ಇದು? ಬಿಕಾಸ್ ಇಮಿಡಿಯೇಟ್ ಸಪ್ರೇಷನ್ ವಾಸ್ ನಾಟ್ ಫೀಸಿಬಲ್ ಇನ್ 1950. 1950ರಲ್ಲಿ ಕಂಪ್ಲೀಟಾಗಿ ಎಲ್ಲ ಸಪ್ರೇಟ್ ಮಾಡಲಿಕ್ಕೆ ಆವಾಗ ಆಗ್ತಾ ಇರಲಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಮೆಚುರಿಟಿ ಬೇಕಾಗಿತ್ತು ಅಲ್ವಾ? ಲೇಟರ್ ಇಂಪ್ಲಿಮೆಂಟೆಡ್ ಥ್ರೂ CRPC ರಿಫಾರ್ಮ್ಸ್. ಅದಾದಮೇಲೆ CRPC ರಿಫಾರ್ಮ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕೆ ನಾನು ಮೊದಲು ಹೇಳಿದ್ದೆ, DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಕೆಲವು ಜುಡಿಷಿಯಲ್ ಅಧಿಕಾರಗಳು ಇರ್ತಾ ಇತ್ತು, ಆಮೇಲೆ ಅದನ್ನು ತೆಗೆದುಬಿಟ್ಟಿದ್ದಾರೆ. ಡಸ್ ಆರ್ಟಿಕಲ್ 51 ಬೈಂಡ್ ಇಂಡಿಯಾಸ್ ಫಾರಿನ್ ಪಾಲಿಸಿ? ಆರ್ಟಿಕಲ್ 51 ಅನ್ನೋದು ಇಂಡಿಯನ್ ಫಾರಿನ್ ಪಾಲಿಸಿ. ನಾವು ಇಂಟರ್ನ್ಯಾಷನಲ್ ಪೀಸು ಅನ್ನೋದೆಲ್ಲ ನೋಡ್ತೀವಲ್ವಾ? ಮಾರಲಿ ಎಸ್, ಲೀಗಲಿ ನೋ ಅಲ್ವಾ? ಏನು ಹಾಗಂತಂದರೆ, ಹೌದು, ಮಾರಲಿ ನಾವು ಈ ತತ್ವಗಳನ್ನು ಪಾಲಿಸಬೇಕು. ನಮ್ಮ ಡಿಪ್ಲೊಮ್ಯಾಸಿ ಅನ್ನುವಂಥ ಅಥವಾ ರಾಜತಾಂತ್ರಿಕತೆ ಅಂತ ಹೇಳ್ತೀವಲ್ವಾ, ಅದಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಬಟ್ ಡಸ್ ನಾಟ್ ರಿಸ್ಟ್ರಿಕ್ಟ್ ಸಾವರನಿಟಿ. ನಮ್ಮ ಸಾರ್ವಭೌಮತೆಯನ್ನು ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಆರ್ ಡೈರೆಕ್ಟಿವ್ ಔಟ್ಸೈಡ್ ಪಾರ್ಟ್ 4 ಆಲ್ಸೋ ನಾನ್ ಜಸ್ಟಿಸಿಯೇಬಲ್? ಈಗ ಪಾರ್ಟ್ 4ಅಲ್ಲಿರೋದು DPSP. ಇದನ್ನು ಬಿಟ್ಟು ಕೆಲವೊಂದು ಡೈರೆಕ್ಟಿವ್ಸ್ಗಳಿದೆ ಔಟ್ಸೈಡ್ ಅಂತ ಸಹ ಹೇಳಿದ್ವಿ, ಅದು ಸಹ ನಾನ್ ಜಸ್ಟಿಸಿಯೇಬಲ್ಲ? ಎಸ್, ದೇ ಆರ್ ಗೈಡ್ಲೈನ್ಸ್, ನಾಟ್ ಎನ್ಫೋರ್ಸಿಬಲ್ ರೈಟ್ಸ್. ಎನ್ಫೋರ್ಸಿಬಲ್ ಅಂತಂದರೆ ಅದು ಸಹ ಗೈಡ್ಲೈನ್ಸ್ ಥರನೇ, ನಾಟ್ ಎನ್ಫೋರ್ಸಿಬಲ್ಲು. ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಕೋರ್ಟಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ನೋಡಿ, SC ST ಸರ್ವಿಸ್ಗಳಲ್ಲಿ ಕ್ಲೇಮ್ ಮಾಡೋದು ಅಲ್ವಾ? ಅದ್ರ ಬಗ್ಗೆ ಎಕ್ಸಾಂಪಲ್ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನು ಇಸ್ ಮದರ್ ಟಂಗ್ ಇನ್ಸ್ಟ್ರಕ್ಷನ್ ಎನ್ಫೋರ್ಸೆಬಲ್? ನೋ, ಇಟ್ ಈಸ್ ಅ ಪಾಲಿಸಿ ಡೈರೆಕ್ಟಿವ್ ಸಬ್ಜೆಕ್ಟ್ ಟು ರಿಸೋರ್ಸಸ್. ಮದರ್ ಟಂಗ್ ಇನ್ಸ್ಟ್ರಕ್ಷನ್ ಕೊಡೋದು ಸಹ ಡೈರೆಕ್ಟಿವ್, ಅದು ರಿಸೋರ್ಸ್ಗಳು ಯಾವ ಥರ ಇದೆ ಅನ್ನೋದ್ರ ಮೇಲೆ ಅದು ಸಬ್ಜೆಕ್ಟ್ ನಿರ್ಧಾರ ಆಗುತ್ತೆ. ವೈ ಆರ್ DPSP ಕಾಲ್ಡ್ ಪಿಯಾಸ್ ವಿಶಸ್? ಈಗ ಹಾಗಂತಾರೆ, ಜಸ್ಟ್ ವಿಶ್ಗಳಾಗಿರಬಹುದು, ಇದು ಏನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಕ್ರಿಟಿಕ್ಸ್ ಹೇಳ್ತಾರೆ. ಬಿಕಾಸ್ ನೋ ಲೀಗಲ್ ಎನ್ಫೋರ್ಸ್ಮೆಂಟ್, ಲೀಗಲ್ ಎನ್ಫೋರ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಡಿಪೆಂಡ್ ಆನ್ ಪೊಲಿಟಿಕಲ್ ವಿಲ್, ಯಾವ ಪಕ್ಷ ಅಧಿಕಾರದಲ್ಲಿದೆ ಅದಕ್ಕೆ ಆ ಇಚ್ಛಾಶಕ್ತಿ ಇದೆಯಾ ಅನ್ನೋ ಆಧಾರದ ಮೇಲೆ ಇದು ಡಿಸೈಡ್ ಆಗುತ್ತೆ. ಬಟ್ ದಿಸ್ ಕ್ರಿಟಿಸಿಸಮ್ ಇಗ್ನೋರ್ಸ್ ದರ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಅಂದರೆ DPSPಯಿಂದ ಆಗುವಂತಹ ದೀರ್ಘಕಾಲದ ಕೆಲವು ಪರಿಣಾಮಗಳನ್ನು ಈ ಕ್ರಿಟಿಸಿಸಮ್ ಇಗ್ನೋರ್ ಮಾಡ್ತಾ ಇದೆ. ಇನ್ನು ಆ DPSP ಔಟ್ಡೇಟೆಡ್ ಆರ್ ಇರ್ರಿಲೆವೆಂಟ್ ಟುಡೇ? ಔಟ್ಡೇಟ್ ಎಲ್ಲ ಆಗಿಬಿಟ್ಟಿರೋದು, ಇರ್ರಿಲೆವೆಂಟ್ ಆಗಿಬಿಟ್ಟಿದೆಯಾ DPSPಗಳು? ಇಲ್ಲ, ಹಾಗೇನು ಹೇಳಲಿಕ್ಕಾಗಲ್ಲ. ಮಾಡರ್ನ್ ಪಾಲಿಸಿಗಳು, ಸೋಷಿಯಲ್ ಜಸ್ಟಿಸ್ ಇರಬಹುದು, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಇರಬಹುದು, ವೆಲ್ಫೇರ್ ಸ್ಕೀಮ್ಸು ಎಲ್ಲ ಸಹ ತಮ್ಮ ರೂಟನ್ನು ಅಥವಾ ಅದರ ಬೇರೆ ಇರೋದು DPSPಯಲ್ಲಿ. ನರೇಗಾ DPSP ಬೇಸಿಸ್ ಮೇಲೆ ಇರೋದಾ? ಎಸ್. EWS ರಿಸರ್ವೇಷನ್ನು DPSP ಲಿಂಕ್ ಆಗುತ್ತಾ? ಎಸ್. ಆರ್ಟಿಕಲ್ 38 ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ. ಕ್ಯಾನ್ DPSP ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? ಎಸ್, ಮಾಡಬಹುದು, ಆ್ಯಸ್ ಲಾಂಗ್ ಆ್ಯಸ್ ಬೇಸಿಕ್ ಸ್ಟ್ರಕ್ಚರ್ ಇಸ್ ನಾಟ್ ಡಿಸ್ಟ್ರಾಯ್ಡ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ DPSPನ ಇಂಪ್ಲಿಮೆಂಟ್ ಮಾಡಬಹುದು, ಪ್ರೊವೈಡೆಡ್ ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ಹಾನಿ ಆಗಬಾರ್ದು, ಡಿಸ್ಟ್ರಾಯ್ ಆಗಬಾರ್ದು. ಆರ್ DPSP ಇನ್ಫೀರಿಯರ್ ಟು ಫಂಡಮೆಂಟಲ್ ರೈಟ್? ಇನ್ಫೀರಿಯರ್ ಹಾಗಾದರೆ DPSP ಅನ್ನೋದು ಫಂಡಮೆಂಟಲ್ ರೈಟ್ಗಿಂತ? ನೋ.
ದೇ ಸರ್ವ್ ಡಿಫ್ರೆಂಟ್ ಪರ್ಪಸಸ್ ಅಲ್ವಾ. ಎರಡರ ಉದ್ದೇಶಗಳೇ ಬೇರೆ ಬೇರೆ. ಎಫ್ ಆರ್ ಇರೋದು ಪೊಲಿಟಿಕಲ್ ಡೆಮೋಕ್ರಸಿ ಅದಕ್ಕೋಸ್ಕರ, ಡಿ ಪಿ ಎಸ್ ಪಿ ಇರೋದು ಸೋಷಿಯಲ್ ಮತ್ತು ಎಕನಾಮಿಕ್ ಡೆಮೋಕ್ರಸಿಗೋಸ್ಕರ. ಸೊ ಬೋತ್ ಟುಗೆದರ್ ಕ್ರಿಯೇಟ್ ಅ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನಲ್ ವಿಷನ್. ನಮ್ಮ ಸಂವಿಧಾನ ಯಾವ ಒಂದು ದೊಡ್ಡ ಸಮಾಜವನ್ನು, ಉತ್ತಮ ಸಮಾಜವನ್ನು ನಿರ್ಮಿಸಲಿಕ್ಕೆ ಹೊರಟಿದೆಯೋ ಅದರ ಒಂದು ಭಾಗ ಇದು ಎರಡು. ಆ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಡಿ ಪಿ ಎಸ್ ಪಿನೂ ಬೇಕು, ಎಫ್ ಆರ್ ಬೇಕು. ಯಾವುದೋ ಒಂದು ಮೇಲೂ ಇನ್ನೊಂದು ಕೀಳು ಅನ್ನುವಂತಹ ಒಂದು ವಿಷಯ ಇಲ್ಲಿ ಬರೋದೇ ಇಲ್ಲ. ಎರಡರ ಉದ್ದೇಶಗಳು ಬೇರೆ ಬೇರೆ ಅಂತ ಇಲ್ಲಿಂದ ನಾವು ತಿಳ್ಕೊಳ್ಬಹುದು. ಓಕೆನಾ. ಇದಿಷ್ಟು ಜಸ್ಟ್ ನಿಮಗೆ ಕ್ಲಾರಿಟಿ ಸಿಗಲಿ ಕೆಲವೊಂದು ಬಗ್ಗೆ ಅಂತ ಕ್ವಶನ್ ಕೊಟ್ಟಿರ್ತೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.